ಹಲೋ ಗೈಸ್, ಗುಡ್ ಮಾರ್ನಿಂಗ್. ಏನಿಲ್ಲ, ನೆನ್ನೆ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಜಸ್ಟ್ 1 ಅವರ್ ನೈಟ್ ಡ್ಯೂಟಿ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ. ನೈಟ್ ಡ್ಯೂಟಿ ಮುಗಿಸ್ಮೇಲೆ ಬೆಳಿಗ್ಗೆನೂ ಡ್ಯೂಟಿ ಹಾಕಿದ್ರು. ಬೆಳಿಗ್ಗೆ ಮಾರ್ನಿಂಗ್ ಬರೋಕ್ಕೆ ಹೇಳಿದ್ರು. ಎದ್ದಿದೆ 10:10 ಆಗಿತ್ತು. 10:30 ಆಗಿ ಬೆಳಿಗ್ಗೆ ಬೇಗ 10:30 ಎದ್ದೆ. 10:30 ಎದ್ದು ಮುಗಿಸ್ಕೊಂಡು ಎಲ್ಲ ನಮ್ಮ ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಹೋದೆ. ಯಾಕಂದರೆ ನನ್ನ ಗಾಡಿ ನೆನ್ನೆ ಸರ್ವಿಸಿಗೆ ಕೊಟ್ಟಿದ್ದರು. ಸೊ ಹಾಗಾಗಿ ಇವತ್ತು ಒಂದು ಗಾಡಿ ಅಲೈನ್ ಮಾಡ್ತೀನಿ ಅಂತ ಹೇಳಿದರು. ಓಕೆ ಅಂತೇಳಿ ವಾಕಬಲ್ ಡಿಸ್ಟೆಂಟು 1.5 ಕಿಲೋಮೀಟ್ರ್ ಇದೆ ನಮ್ಮ ಆಫೀಸಿಗೂ ನಮ್ಮ ರೂಮಿಂದ. ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೆ. ಗುರು ಏನು ಬಿಸಿಲು ಅಂತೀರಾ, ಹೆವಿ ಬಿಸಿಲು ಗುರು. ಅಲ್ಲಿಂದ ಅಲ್ಲಿಗೆ 1.5 ಕಿಲೋಮೀಟ್ರ್ ನಡಿಬೇಕಾದ್ರೆ ಪೂರ ಬೆವತ್ತು ಹೋಗ್ಬಿಟ್ಟೆ ಗುರು. ಫೈನಲಿ ನಮ್ಮ ಕಂಪನಿ ಕಂಪನಿ ಹತ್ರ ನಿಯರ್ ಬೈ ಆದೆ ನಾನು. ಕಂಪನಿ ಅಂದರೆ ಅದೇ ವೇರೋಸ್, ನಮ್ಮ ಕಂಪನಿ ವೇರೋಸು. ಗಾಡಿ ಎಲ್ಲ ಅಲ್ಲೇ ಅಲೈನ್ ಮಾಡ್ತಾರೆ. ನೀವಲ್ಲೆಲ್ಲ ನೋಡ್ತಿರಲ್ಲ, ಅದೇ ಖರ್ಜೂರ ಮರಗಳು. ಮನೇಲಿ ನಮ್ಮ ವೇರೋಸ್ ಹತ್ರ ಎಂಟ್ರಿ ಆದೆ. ನನಗೆ ಇವತ್ತು ದೊಡ್ಡ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಹಚ್ಕೊಡ್ತೀನಿ ಅಂತ ಆಮೇಲೆ ಇನ್ಫಾರ್ಮೇಷನ್ ಬಂತು. ಸೊ ಹಾಗೆ ಬಂದು ನಮ್ಮ ಗಾಡಿ ನೋಡೋಣ ಹೇಗಿದೆ ಅಂತ. ಫೈನಲಿ ನಮ್ಮ ಗಾಡಿ ನೋಡಿದೆ ಗುರು. ಔಟ್ಲುಕ್ ಹೇಗಿದೆ ನೋಡಿ, ಸಕ್ಕದಾಗಿದೆ. ಲಾಸ್ಟ್ ಟೈಮ್ ನಾನು ಒಂದು ಸತಿ ತೊಗೊಂಡು ಹೋಗಿದ್ದೆ ಈ ಗಾಡಿನ. ಒಳ್ಳೆ ಗನ್ ಇದ್ದಂಗಿದೆ ಇವರು ಗಾಡಿ. ಔಟ್ಲುಕ್ ವಾಷಿಂಗ್ ಏನಿಲ್ಲ, ಜಸ್ಟ್ 2-3 ಡೇಸಿಗೆ ಅಲೈನ್ ಮಾಡೋದು ನನಗೆ ಈ ಗಾಡಿನ. ಸೂಪರಾಗಿದೆ ಗಾಡಿ ಮಾತ್ರ. ಆಟೋಮೆಟಿಕ್ ಇದಿನ್ನೂ ಓಲ್ಡ್ ವರ್ಷನ್ ಅನಿಸುತ್ತೆ. ನ್ಯೂ ವರ್ಷನ್ ಎಲ್ಲ ಇನ್ನೂ ತುಂಬಾ ಅಪ್ಡೇಟ್ ಆಗಿದೆ. ಹಾಗೆ ಅವು ಹೊರಗಿನ ಔಟ್ಲುಕ್ ನೋಡಿದ್ರಿ, ಒಳಗಡೆ ಔಟ್ಲುಕ್ ನೋಡುವ ಹೇಗಿದೆ ಅಂತ. ನೀವು ನೋಡ್ತಿದ್ರ ಒಳಗಡೆ ಹೇಗಿದೆ ಅಂತ. ಗಾಡಿ ಮಾತ್ರ ಚಿಂದಿಯಾಗಿದೆ. ಓಡ್ಸೋಕ್ಕೂ ಅಷ್ಟೇ ಮಜಾ ಬರುತ್ತೆ. ಕಂಫರ್ಟೇಬಲ್ಲು, ತುಂಬಾ ಕಂಫರ್ಟೇಬಲ್. ಆದರೆ ಮೈಲೇಜ್ ಸ್ವಲ್ಪ ಅಷ್ಟು ಕೊಡಲ್ಲ ಗುರು, ಸ್ವಲ್ಪ ಕಡಿಮೆನೇ. ಫೈನಲಿ ಗಾಡಿಯೆಲ್ಲ ಎತ್ಕೊಂಡೆ. ಗಾಡಿಯೆಲ್ಲ ನನ್ನ ಹೆಸ್ರಿಗೆ ಅಲೈನ್ ಮಾಡಿದ್ರು. ಎಲ್ಲ ಆಯಿತು. ಗಾಡಿ ಎತ್ಕೊಂಡು ಲೂಲುಗೆ ಹೋದೆ. ಲೂಲು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ನೀವು ನೋಡ್ತಿರ್ಬೋದು ಅದೇ ಲೂಲು. ನಮ್ಮದೊಂದು 5 ಲೂಲು, ಅದೇ ಥರ 5 ಲೂಲಲ್ಲಿ ಇನ್ಸೈಡ್ ವರ್ಕು. ಇಲ್ಲೊಂದು ಚಿಕ್ಕ ಮರ ಕಾಣಿಸ್ತಿದೆ, ಅಲ್ಲಿದೆ ಖರ್ಜೂರ ಮರ. ನಿಮ್ಗೆ ಅವಾಗಲೇ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ಈಗ ನೋಡ್ಬೋದು ನೀವು. ಎಲ್ಲ ಮುಗಿಸ್ಕೊಂಡೆ. ಎಲ್ಲ ಟೈಮೆಲ್ಲ ಆಗೋಯ್ತು. ಟೈಮ್ ಆಗಬೇಕಾದ್ರೆ ಕೆಲಸ ಮುಗಿಬೇಕಾದ್ರೆ 3 ಗಂಟೆ ಆಗೇ ಹೋಯ್ತು. ನಾನು ಟೈಮೇ ನೋಡಿಲ್ಲ ಗುರು. ಫೈನಲಿ ನನ್ನ ಕಾರ್ ಪಾರ್ಕ್ ಹತ್ರ ಬಂದೆ. ಮಾಡಿದ್ದನ್ನ ತೊಗೊಂಡು ನೋಡ್ಬೇಕಾದ್ರೆ ಟೈಮು 3-3:30 ಆಗೇ ಹೋಗಿತ್ತು. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.